ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪಂಚಾಕ್ಷರಿ, ನೀನು ಈ ಲಿಂಗನ ತಗೊಂಡು ಹೊರಗಡೆ ಬಾ. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಆಗದು ಮೀಟಿ ತೆಗಿಬೇಕು. ಈಗ ಈ ಲಿಂಗ ಇಲ್ಲೇ ಇರ್ಲಿ. ನೋಡಿ, ಇದು ನನಗೆ ಅನುಮಾನ ಬಂದಿರೋ ವ್ಯಕ್ತಿಯ ಬೆರಳು ಗುರುತುಗಳನ್ನ ಪತ್ತೆ ಹಚ್ಚಕ್ಕೆ ತಂದಿರೋ ಗ್ಲಾಸು. ನಿಮ್ಮ ಹತ್ರ ಇರೋ ತ್ರಿಶೂಲದ ಮೇಲಿನ ಬೆರಳು ಗುರುತುಗಳು ಮತ್ತೆ ಇದ್ರ ಮೇಲಿರೋ ಬೆರಳು ಗುರುತುಗಳು ಎರಡೂ ಹೊಂದುತ್ತಾ ಅಂತ ಒಂದ್ಸತಿ ಪರೀಕ್ಷಿಸಿ ಹೇಳಿ. ಜವಾಬ್ದಾರಿ ಇರೋ ಆಫೀಸರ್ ಆಗಿ ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡಿದಿರಲ್ಲ. ಬಂಗಾರಿ ಅವ್ರ ಮನೆಯಿಂದ ಅವ್ರ ಬೆರಳು ಗುರುತಿರೋ ಈ ಗ್ಲಾಸ್ ಇರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಓ, ಬಂಗಾರದ ಮೇಡಮ್ ಇದು ಬೆರಳಿನ ಗುರುತು. ಮೇಡಮ್ ಎಲ್ಲಿ ಹೋಗ್ತಾನೆ? ಮನೆಯಲ್ಲೇ ಇರ್ತಾನೆ. ಇನ್ನೊಂದು ಬೆರಳಿನ ಗುರುತಿನ ಲೋಟ ತಂದ್ರೆ ಆಯ್ತು. ಏನ್ರಿ, ಏನ್ ತಮಾಷೆ ಮಾಡ್ತಿದ್ದೀರಾ? ಮೊದಲು ನಿಮ್ಮೇಲೆ ಒಂದು ಕೇಸಾಗಿ ನಿಮ್ಮನ್ನ ಒಳಗಡೆ ಹಾಕ್ಸ್ಬೇಕು. ಮೊದಲಿಗೆ ಸಾಕ್ಷಾತ್ ಆ ಪರಶುವನ ತ್ರಿಶೂಲ ಬಂತು. ಈಗ ಪಂಚಲಿಂಗಗಳಲ್ಲಿ ಒಂದಾದ ಆ ಮರಕತಲಿಂಗ ಬಂದು ಪ್ರತಿಷ್ಠಾಪನೆಗೊಳ್ತು. ಶ್ರೀಚಕ್ರ ತಿರುಗೋಕ್ ಶುರು ಆಗಿದೆ ಅನ್ನೋದನ್ನ ಈಗಾಗಲೇ ತೋರಿಸ್ಕೊಟ್ಟಿದೆಯಾ ತಾಯಿ. ನಾನು ಈ ಶ್ರೀಚಕ್ರದ ದರ್ಶನ ಭಾಗ್ಯ ಪಡೆಯೋವರೆಗೂ ಈ ಬಡಜೀವದ ಉಸಿರನ್ನ ಉಳಿಸ್ಕೊಡು ತಾಯಿ. ಅದೊಂದು ಆಸೆ ಉಳ್ಕೊಂಡ್ಬಿಟ್ಟಿದೆ ನನಗೆ. ನಾನು ನಿತ್ಯ ನಿರಂತರ ನಿನ್ನ ಸೇವೆ ಮಾಡಿದ್ರ ಫಲವಾಗಿ ಅದೊಂದು ಆಸೆಯನ್ನು ನೆರವೇರಿಸ್ಕೊಡು ತಾಯಿ. ನನಗೆ ಬೇರೆ ಏನು ಬೇಡ, ಬೇರೆ ಏನು ಬೇಡ ತಾಯಿ. ಮರ್ಕತ್ಲಿಂಗ ತಗೊಂಬ ಅಂತ ಹೇಳಿದ್ದು ನೀನೇ ಅಲ್ವಾ? ನಾನ್ ಮಾಡಿದ ಸಾಹಸನೆಲ್ಲ ಮನೇಲಿ ಹೇಳಿದ್ರೆ ನಿಂಗೆಲ್ಲರೂ ಕನ್ಸು ಬಿದ್ದಿದೆ ಅಂತ ಎಲ್ಲರೂ ನಕ್ಬಿಟ್ರು. ಏನೋ ಒಂದು ಅರ್ಥ ಆಗ್ತಿಲ್ಲ. ಪ್ರದಕ್ಷಿಣೆ ಹಾಕಿ ಶಾಲೆಗೆ ಹೊಟ್ಟೋಗ್ಬಿಡ್ತೀನಿ. ತಡ ಆದ್ರೆ ಮೇಷ್ಟ್ರಮ್ಮ ಬೈತಾರೆ. ಮಹಾತಾಯಿ, ಸ್ವಲ್ಪ ಇರಮ್ಮ. ಯಾಕೆ ತಾತ ನಾನು ಯಾಕೆ ಮಹಾತಾಯಿ ಅಂತ ಕರೀತಿದ್ದೀರಾ? ಹೇಳ್ತೀನಿ ಇರು. ಕೂತ್ಕೋ, ಕೂತ್ಕೊಮ್ಮ.
ಬೇಗ ಹೇಳಿ, ನಂಗೆ ಶಾಲೆಗೆ ಹೊತ್ತಾಗ್ತಿದೆ. ನೀನು ಅಂತಿಂತೋಳಲ್ಲಮ್ಮ, ಸಾಕ್ಷಾತ್ ಆ ಮಹಾತಾಯಿ ಸ್ವರೂಪ ನೀನು. ಆದ್ರೆ ನಿನಗದು ಗೊತ್ತಿಲ್ಲ ಅಷ್ಟೇ. ನಂಗೆಲ್ಲ ಗೊತ್ತು ತಾತ. ನಾನೇನೇ ಸಾಹಸ ಮಾಡ್ಕೊಂಡ್ ಬಂದ್ರು ಯಾರು ನಂಬಲ್ಲ ಅಂತಾರೆ. ನಿನ್ನ ಮರ್ಮ ಹಾಗೆಲ್ಲ ಯಾರಿಗೂ ತಿಳಿಯೋಲ್ಲಮ್ಮ. ಅದನ್ನ ತಿಳ್ಕೊಬೇಕು ಅಂದ್ರೆ ಒಳಗಣ್ಣು ತೆರೆದಿರ್ಬೇಕು. ಅಂದ್ರೆ ನೀನು ಮರಕತ ಲಿಂಗ ತರೋದಿಕ್ಕೆ ಎಂತಹ ಸಾಹಸ ಮಾಡಿದೀಯ ಅಂತ ನನಗೆ ಗೊತ್ತು ಕಣಮ್ಮ. ಹೌದಾ? ನಾನು ಪಾತಾಳ ಲೋಕಕ್ಕೆ ಹೋಗಿದ್ದು, ಅಲ್ಲಿ ಕಿನ್ನರಿಗೆ ಕಣ್ ಬರ್ಸಿದ್ದು ನಿಮ್ಗೆಲ್ಲ ಗೊತ್ತಾ? ಗೊತ್ತಮ್ಮ, ಎಲ್ಲ ನನ್ನ ಕಣ್ಮುಂದೆನೆ ನಡೆದ ಕಾಣ್ತಿದೆ. ಹಬ್ಬ, ನೀವು ಒಬ್ರಾರು ನಂಬಿದ್ದೀರಲ್ಲ, ನಂಗೆ ಅಷ್ಟು ಖುಷಿ ಆಯ್ತು. ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮ ಅಜ್ಜಿ ಹೇಳಿದ್ರೆ ಯಾರು ನಂಬಲೇ ಇಲ್ಲ ತಾತ. ನಂಗೆಲ್ಲೋ ಕನ್ಸು ಬಿದ್ದಿದೆ ಅಂದ್ಬಿಟ್ರು. ನಂಗೆ ಅವಮಾನ ಆಯ್ತು ನನಗೆ ಹಾಗೆಲ್ಲ ಹೇಳಿದ್ದಕ್ಕೆ. ಹೋಗ್ಲಿ ಬಿಡು, ನೀನು ನಿಂತ್ಕೊ ಒಂದು ಕ್ಷಣ. ಒಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ ನಾನಾವಿಧೈರ್ಭೂಷಿತಾಂ ಭಕ್ತಾಭಿಷ್ಟಫಲಪ್ರದಾಂ ಹರಿಹರ ಬ್ರಹ್ಮಾದಿ ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಪದ್ಮವಿನಿಧಿರ್ಯುಕ್ತಾಂ ಸದಾ ಶಕ್ತಿಭಿಃ. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ಹಿಂದೆ ಕಾಶಿಗೆ ಹೋಗಿ ಸ್ವಾಮಿ ವಿಶ್ವೇಶ್ವರನ ದರ್ಶನ ಮಾಡಿ ಬಂದವ್ರನ್ನ ಮನೆಗೆ ಕರೆದು ಪಾದಪೂಜೆ ಮಾಡಿದ್ರೆ ಅವ್ರಿಗೂ ಕೂಡ ಕಾಶಿಗೆ ಹೋಗಿ ಬಂದಷ್ಟು ಪುಣ್ಯ ಲಭಿಸ್ತಿತ್ತಂತೆ. ನೀನು ಮರಕತ ಲಿಂಗವನ್ನು ತಂದ ದೇವತೆ. ಅದಕ್ಕೆ ನಾನು ನಿನ್ನ ಪಾದ ಪೂಜೆ ಮಾಡಿ ಧನ್ಯನಾಗ್ತಿದ್ದೀನಮ್ಮ. ನೀನು ಬಂಗಾರಿನ ಮದುವೆ ಮಾಡ್ಕೋಬೇಕು ಅಂತಿದ್ಯಾ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಅಡ್ಡ ಆಗ್ತೀನಿ ಅಂತ ತಾನೇ ನೀನು ಹೀಗೆ ನನ್ನನ್ನು ಸಿಕ್ಕಾಕ್ಸ್ತಿರೋದು. ಇವಾಗ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋ ಥರ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಏಯ್, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಏನೇನೋ ಮಾತಾಡಿ ಬಂಗಾರಿ ಅವ್ರನ್ನ ಇಲ್ಲಿ ಎಳಿಬೇಡ. ನೀನ್ ಮಾಡಿರೋ ತಪ್ಪಿಗೆ ಹೀಗೆಲ್ಲ ಮಾತಾಡಿ ಬೇರೆಯವ್ರ ಮೇಲೆ ಹಾಕಿ ತಪ್ಪಿಸ್ಕೊಳ್ಬೋದು ಅಂತ ನೋಡ್ಬೇಡ. ಆ ರೌಡಿ ಹೆಣ ನಿಮ್ ಮನೆ ಮುಂದೆ ಹೇಗ್ ಬರೋದಕ್ ಸಾಧ್ಯ? ಹೇಗ್ ಬಂತು ಅಂತ ಬಾಯ್ ಬಿಡು. ನನಗೇನ್ ಗೊತ್ತು? ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತ ನೀನೇ ತಂದಾಕಿರ್ಬೋದು. ಕಲ್ಯಾಣಿ, ಶಾಲೆ ಮಕ್ಕಳೇ ಇಲ್ಲ, ಇವತ್ತು ಶಾಲೆನೇ ಇಲ್ಲ ಅನ್ಸುತ್ತೆ. ಏ ಹಿರಣ್ಮಯ್, ಸದ್ಯ ನೀನಾರ ಬಂದ್ಯಲ್ಲ. ಯಾಕೆ, ಏನಾಯ್ತು? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದು, ಇವತ್ತು ಯಾರು ಶಾಲೆಗೆ ಹೋಗಲ್ವಾ? ಇವತ್ತು ಶಾಲೆ ರಜನಾ? ರಸ್ತೆಯಲ್ಲಿ ನಮ್ಮ ಶಾಲೆ ಮಕ್ಕಳು ಯಾರು ಕಾಣಿಸ್ಲೇ ಇಲ್ಲ. ನೀನ್ ಸರಿಯಾಗಿದೆ ನೋಡು, ಇನ್ನು 1 ಗಂಟೆ ಸಮಯ ಇದೆ ಶಾಲೆ ಪ್ರಾರಂಭ ಆಗೋಕೆ. ಓ ಹೌದಾ, ಒಳ್ಳೆದಾಯ್ತು ಬಿಡು.
ಒಂಚೂರು ನಿನ್ನ ಪುಸ್ತಕ ಕೊಡ್ತೇನೆ. ಇಷ್ಟು ದಿನ ನಾನು ಶಾಲೆಗೆ ಬಂದಿರಲಿಲ್ಲ, ಬಂದ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ಏ ಹಿರಣ್ಮಯ್, ಏನೇ ಮಾತಾಡ್ತಾ ಇದೀಯ ನೀನು? ಹುಷಾರಾಗಿದ್ಯಾ ತಾನೇ? ಯಾಕೆ ಹಾಗೆ ಕೇಳ್ತಿದ್ಯಾ? ನಂಗೆ ಸಹಾಯ ಮಾಡಕ್ಕೆ ಇಷ್ಟ ಇಲ್ವಾ? ನೀನ್ ಶಾಲೆಗೆ ಬಂದು ತುಂಬಾ ದಿನಗಳಾಯ್ತಾ? ಯಾರು ಹೇಳಿದ್ರು ಹಾಗಂತ? ನಾನೇ. ನನಗೆ ಗೊತ್ತಿಲ್ವಾ ನಾನು ಶಾಲೆಗೆ ಎಷ್ಟು ದಿನ ಬಂದಿಲ್ಲ ಅಂತ? ಈಗೇನು ನನಗೆ ಹೇಳು, ನೀನು ಸಹಾಯ ಮಾಡ್ತೀಯೋ ಇಲ್ವೋ? ಅಯ್ಯೋ, ನೀನ್ ಆ ಥರ ಎಲ್ಲ ಮಾತಾಡ್ಬಿಡ ಕಣೆ. ಏನ್ ಸಹಾಯ ಬೇಕು ಕೇಳು. ಶಾಲೆಯಲ್ಲಿ ಮೇಷ್ಟ್ರಮ್ಮ ಬರ್ಸಿದ ಪುಸ್ತಕ ಎಲ್ಲ ನನಗೆ ಕೊಡು. ನಿಂಗೆ ಹೇಗೆ ಹೇಳೋದು? ನೀನ್ ದಿನಾ ಶಾಲೆಗೆ ಬರ್ತಿದ್ಯಲ್ಲೇ? ಹೌದಾ? ನಾನು ಶಾಲೆಗೆ ಬಂದಿದ್ನಾ? ಯಾಕೆ, ನಿಂಗೆ ನೆನಪಿಲ್ವಾ? ಇಷ್ಟೆಲ್ಲ ನೀನು ಹೇಳ್ತಾ ಇದೀಯಾ, ಆದ್ರೂ ನಂಗೆ ಏನು ನೆನಪಾಗ್ತಿಲ್ಲ ಕಣೆ. ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಪುಸ್ತಕ ತೆಗೆದು ನೋಡು. ಹೌದಾ? ಸರಿ ಇರು. ನೋಡ್ದ್ಯಾ, ನಾನು ಹೇಳಿಲ್ವಾ? ಹಂಗ್ ನೋಡಿದ್ರೆ ಸೌಗಂಧಿಕ ತುಂಬಾ ದಿವಸದಿಂದ ಶಾಲೆಗೆ ಬಂದಿಲ್ಲ. ಹೌದಾ? ಏನಾಯ್ತು ಅವಳಿಗೆ? ಅವಳಿಗೆ ತುಂಬಾ ದಿವಸದಿಂದ ಹುಷಾರಿಲ್ವಂತೆ. ಹೌದಾ? ಪಾಪ. ನಾವು ಕೆಲಸ ಮಾಡೋಣ. ಏನು? ಟಿಪ್ಪರಿ ಸುಂದರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದ ತಗೊಂಬರೋಣ. ಸರಿ. ನೀನು ಮನೆಗೆ ಹೋಗಿ ಮುಖ ಕೈ ಕಾಲು ಎಲ್ಲ ತೊಳ್ಕೊಂಬ, ನಾನು ತೊಳ್ಕೊಂಬರ್ತೀನಿ. ಸರಿ. ಓಂ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣಮುಪಹರತೆ. ಸದ್ಯ ಸೌಗಂಧಿಕಗೆ ಒಳ್ಳೇದಾದ್ರೆ ಸಾಕು. ಸೌಗಂಧಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋ ಬದಲು ಅವಳಿಗೆ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ಕೇಳ್ಕೊಬೇಕಿತ್ತು. ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಅಂತ ನೀರಲ್ಲ. ಕೆಲವ್ರಿಗೆ ಕೆಟ್ಟ ಬುದ್ಧಿ ಅಂತ ತಾವು ಅನ್ಸಿದ್ರೆ ಇನ್ ಕೆಲವ್ರಿಗೆ ಅದೇ ಒಳ್ಳೇದಾಗಿರುತ್ತೆ. ಹಿರಣ್ಮಯ್, ಅಲ್ಲಿ ನೋಡು ಸೌಗಂಧಿ. ಸೌಗಂಧಿ, ಸೌಗಂಧಿ ಹುಷಾರಾಗಿದ್ಯಾ? ನನಗೇನಾಗಿದೆ? ಗುಂಟ್ ಕಲ್ಲಿದ್ದಂಗಿದ್ದೀನಿ. ನೀನು ಎಷ್ಟು ದಿವಸ ಶಾಲೆಗೆ ಬರ್ದೇ ಇದ್ದಕ್ಕೆ ನಿಂಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೌಗಂಧಿ ತಗೋ, ಈ ಕುಂಕುಮ ಹಚ್ಕೋ, ಎಲ್ಲ ಒಳ್ಳೇದಾಗತ್ತೆ. ಎಲ್ ಮಾಟ ಮಾಡಿಸ್ಕೊಂಡು ಬಂದಿದ್ಯೋ ಏನೋ, ನನಗೇನು ಬೇಡ. ಲೇ ಸೌಗಂಧಿ, ನೀನು ಹುಷಾರಾಗ್ಲಿ ಅಂತ ನಮ್ಮ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ತಂದಿರೋದಿದು. ಮಾಟ ಮಂತ್ರ ಅಂತೆಲ್ಲ ಅನ್ಬಾರ್ದು. ತಗೋ ಕುಂಕುಮ. ಏನೇ ಹಿರಣ್ಮಯಿ, ನೀನೇ ನಮ್ಮ ಅತ್ತೆ ಮಗಳ ಇಲ್ಲ ನಮ್ಮ ಚಿಕ್ಕಪ್ಪನ ಮಗಳ? ಇದನ್ನೆಲ್ಲ ಮಾಡಕ್ಕೆ ನಮ್ಮ ತಾತ ಇದ್ದಾರೆ ದೇವಸ್ಥಾನದಲ್ಲಿ. ನಮಗೆ ಬೇಕಿದ್ರೆ ಉತ್ಸವನೇ ಮಾಡಿಸ್ತಾರೆ, ಬರಗಾಲದಲ್ಲಿ ಜಾತ್ರೆನೂ ಮಾಡಿಸ್ತಾರೆ. ನಿಮ್ಮಂಥ ತಿರ್ಬೋಕಿಗಳಿಂದ ನನಗೆ ಒಳ್ಳೇದಾಗ್ಲಿ ಅಂತ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಿಳಿತಾ? ನಾನಿಷ್ಟೊತ್ತು ನೀನೊಬ್ಳಿಗೆ ಎಲ್ಲ ಹೇಳಿರೋದು.
ಇಬ್ರಿಗೂ ಸೇರಿರೋದು. ತುಂಬಾ ಕೊಬ್ಬು ಕಣೆ ನಿಂಗೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಬಯಸೋಳು ನಮ್ಮ ಹಿರಣ್ಮೆ, ಅವಳಿಗೆ ಅವಮಾನ ಮಾಡ್ತೀಯಲ್ಲ. ನನಗೆ ಒಳ್ಳೇದು ಮಾಡೋಕ್ಕೆ ನಿಮ್ಮಿಬ್ಬರಿಂದ ನಾವು ಸಾಧ್ಯ ಇಲ್ಲ. ನಿಮಗೇನಾದರೂ ಒಳ್ಳೇದಾಗಬೇಕು ಅಂದರೆ ನನ್ನನ್ನು ಬಂದು ಕೇಳ್ಕೊಳ್ಳಿ, ಸರಿನಾ? ಇನ್ಮೇಲೆ ಇಂಥ ನಾಟಕಗಳೆಲ್ಲ ಮಾಡಿ ನನ್ನ ಹೊಲ್ಸ್ಕೊಳಕ್ಕೆ ನೋಡಬೇಡಿ. ಹೇಳ್ದೆ ಕಣೆ ನಿಂಗೆ, ನಾಯಿ ಬಾಲ ಅದು ನೆಟ್ಟಕ್ಕೆ ಮಾಡಕ್ ನೋಡ್ಬಾರ್ದು. ಬುದ್ಧಿ ಇಲ್ವಾ ನಿಂಗೆ? ಅವ್ಳು ಬೈದಿದ್ದಕ್ಕೆ ನಂಗೇನು ಬೇಜಾರಿಲ್ಲ ಕಣೆ. ಅವಳಿಗೆ ಹುಷಾರಾಗಿರೋದು ನೋಡಿ ನಂಗೆ ತುಂಬ ಖುಷಿ ಆಯ್ತು. ನಾವು ಒಳ್ಳೇದನ್ನ ಬಯಸೋದು ಅವ್ರಿಗೆ ತಿನ್ನಲೇಬೇಕು ಅಂತ ನಿಲ್ವಲ್ಲ, ಎಲ್ಲರಿಗೂ ಹುಷಾರಾದ್ರೆ ಸಾಕು. ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರಲ್ಲ, ಅವಳು ನೆಟ್ಟಗಾಗಲ್ಲ. ಬಾ, ಹೊತ್ತಾಯ್ತು, ಹೋಗೋಣ. ಅಪ್ಪ, ಒಲೆ ಊದಿ ಊದಿ ಸಾಕಾಗೋಯ್ತು. ಯಾಕೆ ಮಾಡಿದಾನ ದೇವರು? ನನ್ನ ಕೈಲಿ ಆಗಲ್ಲಪ್ಪ, ಆಗಲ್ಲ ನನ್ನ ಕೈಲಿ. ಕೈಲಾಗಲ್ಲ ಅಂತ ಎಲ್ಲ ಕೆಲಸ ನೀವೇ ಮಾಡ್ತಾರಲ್ಲ ರಾಜಲಕ್ಷ್ಮಿ ಅವರೇ. ಏನು ಮಾಡೋದಮ್ಮ, ಮನೇಲಿ ನಮ್ಮ ಸೊಸೆನೋ ಜಾಜಿನೋ ಇದ್ದಿದ್ರೆ ಮಾಡೋದಕ್ಕೆ ಮನೇಲಿ ಹೆಂಗಸರಿದ್ದಾರೆ ಅಂತ ಸಮಾಧಾನ ಮಾಡ್ಕೊಬೋದಾಯ್ತಿತ್ತು. ಆದರೆ ನನ್ನ ಕಷ್ಟ ಯಾರು ಹೇಳ್ಕೊಳ್ಳಮ್ಮ? ಇದಾರಲ್ಲ ನಮ್ಮನ್ನೆಲ್ಲ ಕಾಯೋ ಆ ಮಹಾತಾಯಿ, ಅವಳ ಮುಂದೆನೇ ಹೇಳ್ಕೊಳ್ಬೇಕು ಅಷ್ಟೇ. ಕಷ್ಟಗಳನ್ನ ಕೊಡೋಳು ಅವಳೆ, ತೀರ್ಸೋಳು ಅವಳೆ ಅಲ್ವಾ? ಹಂಗೆ ಅನ್ಕೋಬೇಕು ಅಷ್ಟೇ. ಮನೇಲಿ ನಮ್ಮ ಹಿರಣ್ಮಯ್ಯ ನನ್ನ ಕೈಲಿ ಆಗಲ್ಲ ಅಂತ ಎಲ್ಲ ಕೆಲಸನೂ ತಾನೇ ಒಂದು ದೊಡ್ಡ ಹೆಂಗಸು ಅನ್ನೋ ಥರ ತಾನೊಬ್ಬಳೇ ಕೆಲಸ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಆದರೂ ನಮ್ಮ ಹಿರಣ್ಮಯ್ಯಗೆ ಮನೇಲಿ ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಒಬ್ಬರು ಇರಬೇಕು. ನಾನು ಕಣ್ಣು ಮುಚ್ಚೋದ್ರೊಳಗೆ ಈ ಮಗು ನೋಡ್ಕೊಳ್ಳೋಕ್ಕೆ ಒಂದು ಹೆಣ್ಣು ಜೀವ ಅಂತ ಬಂದರೆ ಅದನ್ನ ನೋಡಿ ಸಂತೋಷದಿಂದ ಕಣ್ಣು ಮುಚ್ಚುತ್ತೀನಿ. ಬಿಡ್ತೋ ನೀ ರಾಜಲಕ್ಷ್ಮಿ ಅವರೇ, ಯಾಕಂಗೆ ಮಾತಾಡ್ತೀರಾ? ಬಿಡ್ತು ಅಂದ್ರು ಅಷ್ಟೇ, ಬಿಡಲ್ಲ ಅಂದ್ರು ಅಷ್ಟೇ. ನೀವು ಊರಿನವರೆಲ್ಲ ಸೇರಿಕೊಂಡು ನಮ್ಮ ಬಂಗಾರಿಗೆ ಒಂದು ಮದುವೆ ಮಾಡಬಾರ್ದ? ಸರಿ ಹೋಯ್ತು. ಆ ಮಾರಯ್ಯ ಯಾರ ಮತ್ತಾನೆ ಕೇಳ್ತಾನೆ, ನೀವೇ ಹೇಳಿ. ಒಂದು ಪಕ್ಷ ಅವನು ಒಪ್ಪಿದ್ರು, ಅವನ್ಗೆ ಎನ್ಕೊಡೋರು ಮುಂದೆ ಬರ್ಬೇಕಲ್ಲ. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ಬೇಕು? ರಶ್ಮಿ ಇದ್ದಾಳಲ್ಲ. ಎಲ್ಲರ ಥರ ನನಗೂ ಅಮ್ಮ ಇದ್ದಿದ್ರೆ ನಾನು ಶಾಲೆಯಿಂದ ಬರೋಷ್ಟೊತ್ತಿಗೆ ನನಗೆ ರುಚಿ ರುಚಿ ಅಡುಗೆ ಮಾಡಿಟ್ಟಿರ್ತಿದ್ಲು. ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ. ಊಟ ಮಾಡಿಸ್ಲಾ? ಈಗ ನಿಮ್ಗೆ ಯಾವ ಆಟ ಬರುತ್ತೆ? ನನಗೆಲ್ಲ ಆಟನೂ ಗೊತ್ತು. ಸರಿ. ಯೇ! ಅವಳೇ ಆಗ್ಬೋದಲ್ಲ? ಯಾರು? ಆ ಪೊಲೀಸ್ ಅಮ್ಮನ? ಹೌದು, ಅವಳೇ. ಹ್ಞೂ, ಆಗ್ಬೋದೇನೋ. ನಿಮ್ಮ ಮಿರರ್ ಮಹಿನೋ ಅವಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗಲೂ ರಶ್ಮಿ ಅಮ್ಮ ಅಂತ ಅವಳ ಹಿಂದೆ ಸುತ್ತಾಡೋದನ್ನ ನಾನು ನೋಡಿದ್ದೀನಿ. ರಶ್ಮಿಗೂ ಅಷ್ಟೇ, ನಿಮ್ಮ ಮಿರರ್ ಮಹಿನ ಕಂಡ್ರೆ ತುಂಬ ಅಚ್ಚುಮೆಚ್ಚು. ಬಂಗಾರಿಗಿಂತಲೂ ನಿಮ್ಮ ಮಿರರ್ ಮೈಗೆ ಒಂದು ಆಸರೆ ಆದಂಗಾಗುತ್ತೆ. ಮತ್ತೆ ಯಾಕ ಮಾತಾಡ? ನೀವು ಊರಿನವರೆಲ್ಲ ಸೇರಿ ಮುತುವರ್ಜಿ ವಹಿಸಿ ಏನಾದರೂ ಒಂದು ತೀರ್ಮಾನ ತಗೋಬಹುದಲ್ಲ? ಬರೀ ರಶ್ಮಿ ಒಪ್ಪಿದ್ರೆ ಆಗುತ್ತಾ? ಅವ್ರ ಮನೆಯವ್ರನ್ನ ಒಪ್ಪಿಸ್ಬೇಕಲ್ವಾ? ಬರೀ ನಾವೇ ಮಾತಾಡ್ಕೊಂಡ್ರೆ ಆಗೋದಿಲ್ಲ ಇವೆಲ್ಲ. ಏನಾದರೂ ಒಂದು ಮಾಡಿ ನೋಡಿ, ನನಗೂ ವಯಸ್ಸಾಗಿದೆ. ಯಾವ ಕ್ಷಣಕ್ಕೆ ಏನೋ ಏನು ಕತೆನೋ ಆದಷ್ಟು ಬೇಗ
ನಮ್ಮ ರಶ್ಮಿ ಈ ಮನೆ ಸೊಸೆಯಾಗಿ ಬರೋಗ್ ಮಾಡಿ. ಅಯ್ಯೋ ನಾವುಗಳು ಹೋದ್ರೆ ಒಪ್ಪಿಡ್ತಾರ? ಯಾರಾದ್ರೂ ಹೂವು ಹಣ್ಣು ಕಾಯಿ ತಗೊಂಡು ಕೊಟ್ಟು ಮಧ್ಯ ಪ್ರಸ್ತಾಪ ಮಾಡಬೇಕು. ಆಗ ಅವ್ರ ಮನೆಯವರು ಒಪ್ಪಿದ್ರು ಒಪ್ಪೋದಮ್ಮ. ಆಯ್ತಮ್ಮ, ನನ್ನ ಮಂಡಿ ನೋವು ಸ್ವಲ್ಪ ಹುಷಾರಾದ್ಮೇಲೆ ನಾವು ಊರಿನವರೆಲ್ಲ ಸೇರ್ಕೊಂಡು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಣ.